ನಿಮ್ಮಿಬ್ರು ಮುಖದಲ್ಲೋ ಏನೋ ಕಳತನ ಕಾಣ್ತಿದ್ಯಲ್ಲ. ಹಂಗೆಲ್ಲ ಏನಿಲ್ಲ ಸರ್, ಈ ತರ ಅನುಭವ ಎಲ್ಲ ಫಸ್ಟ್ ಟೈಮ್, ಅದಕ್ಕೆ ನಿಮ್ಮ ನೋಡಿ ಭಯ ಆಯ್ತು ಸರ್. ಓಹೋ, ನನ್ನ ನೋಡಿ ನೀವೇನ್ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ತುಂಬಾ ಫ್ರೆಂಡ್ಲಿ ಆಗಿರುವಂತ ಒಬ್ಬ ಪೊಲೀಸ್ ಆಫೀಸರ್ ನಾನು. ಹಾರ್ಟ್ ಫುಲ್ ಆಫ್ ಲವ್. ನಿಮ್ಮಿಬ್ರಲ್ಲಿ ರಮೇಶ್ ಯಾರಿಗೆ ಲವರು? ಹೆದರ್ಕೋಬೇಡಿ, ಲವ್ ಅನ್ನೋದು ಮನ್ಸಲ್ಲಿ ಹೇಳುವಂತ ಒಂದು ಪ್ಲೆಸೆಂಟ್ ಫೀಲಿಂಗ್ ತಾನೆ. ಅದಕ್ಕೆ ವಯಸ್ಸಿನ ಭೇದ ಇಲ್ಲ. ಐ ಲೈಕ್ ಇಟ್. ರಮೇಶ್ ಏನು ನಮಗೆ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್? ಬೆಸ್ಟ್ ಫ್ರೆಂಡ್ ಅಷ್ಟೇ ಸರ್. ಯೋರ್ ಬಾಯ್ ಫ್ರೆಂಡ್? ನನ್ನನ್ನು ಹಾಗೆ ಒಂದು ಫ್ರೆಂಡ್ ಅಂತ ನೋಡಿದೀವೋ. ನಾನು ಕೂಡ ಈಗ ಒಬ್ಬ ಯಂಗ್ ಮನಸ್ಸಿನ ಸ್ಟೂಡೆಂಟ್ ಇದ್ದಾಗೆ. ಸ್ಟಿಲ್ ಐ ಆಮ್ ಎ ಬ್ಯಾಚುಲರ್ ಬಾಯ್, ಯು ನೋ. ಈ ರಮೇಶ್ಗೆ ಯಾರ್ಯಾರಿದ್ದಾರೆ? ಅಮ್ಮ ಮಾತ್ರ ಇದ್ದಾರೆ. ನಂದಿನಿ ಪ್ರಸಾದ್ ತಾನೆ? ಹೌದು ಸರ್. ಅವ್ರು ಗೊತ್ತಾ? ಗೊತ್ತು ಸರ್. ಅದರ್ ರಿಲೇಟಿವ್ಸ್? ಗೊತ್ತಿಲ್ಲ ಸರ್. ಸರ್, ಈ ಕಡೆ ಹೋಗ್ಬೇಕು. ಥ್ಯಾಂಕ್ ಯು. ಈ ಹಾಸ್ಟೆಲ್ ಚರಿತ್ರೆನಲ್ಲೇ ಫಸ್ಟ್ ಟೈಮ್ ಪೊಲೀಸ್ನವ್ರು ಬರ್ತಾ ಇರೋದು. ಪೊಲೀಸು ಲೇಡೀಸ್ ಹಾಸ್ಟೆಲ್ ಒಳಗಡೆ ಬರೋದು ನಿಮ್ಗೆ ಕಷ್ಟನಾ ಮಿಸ್ಟರ್ ಮೇರಿ ಪೈಲ್ಸ್? ಯಾವ ರೂಮು ಬಿಡದಂಗೆ ಎಲ್ಲ ರೂಮು ಚೆಕ್ ಮಾಡಿ ಸರ್. ಒಬ್ರನ್ನಲ್ಲ, ಈ ಜಾಗ ನೋಡ್ತಾ ಇದ್ರೆ 5 ಜನ ಬಚ್ಚಿಡ್ಬೋದು ಅನ್ಸುತ್ತೆ. ನೋ ಸರ್, ಮೇರಿ ಮೇಡಮ್ ತುಂಬಾನೇ ಸ್ಟ್ರಿಕ್ಟು. ಆದ್ರೂ ಕೂಡ ಬಚ್ಚಿಟ್ಟಿದ್ದೀರಾ. ಸರ್, ಇದೆ ನಮ್ ರೂಮು. ಏನು ಸರ್? ಒಂದು ಗಂಡಸಿನ ವಾಸನೆ. ಇಲ್ಲಿ ಖಂಡಿತ ಗಂಡಸಿನ ವಾಸನೆ ಬರ್ತಿದೆ. ಅದು ಸರ್, ನೀವು ಕೂಡ ಗಂಡಸ? ಅಯ್ಯೋ ಅಲ್ವಾ ಸರ್? ಅಲ್ಲ, ನಾನು ಬೇರೆ ಗಂಡಸಿನ ವಾಸನೆ ಬರ್ತಿದೆ ಅಂತ ಹೇಳಿದ್ದು. ನಿಮ್ಗೇನೋ ಅನ್ಸಿರ್ಬೇಕು. ಅನ್ಸಿದಕ್ಕೆ ತಾನೇ ಕೇಳ್ತಾ ಇರೋದು. ಇಲ್ಲ ಸರ್, ನಿಮ್ಮನ್ ಬಿಟ್ಟು ಬೇರೆ ಯಾವ ಗಂಡಸಿಲ್ ಬಂದೇ ಇಲ್ಲ. ನಮ್ ಕಸಿನ್ಸ್ ಬಂದ್ರು ಗೆಸ್ಟ್ ರೂಮ್ ಅಲ್ಲೇ ಇರ್ತಾರೆ ಹೊರತು ಮೇರಿ ಮೇಡಮ್ ಇಲ್ಲಿ ರೂಮ್ ಅಲೋ ಮಾಡಲ್ಲ ಸರ್. ಈ ರೂಮ್ ತುಂಬಾನೇ ಸ್ಪೇಷಿಯಸ್ ಆಗಿದೆಯಲ್ಲ. ಹಾಸ್ಟೆಲ್ ಅಲ್ಲಿ ಎಲ್ಲ ರೂಮು ಹೀಗೆ ಇದೆಯಾ? ಇಲ್ಲ ಸರ್, ಇವ್ರ ತಾತ ಏನು ಮ್ಯಾನೇಜ್ಮೆಂಟ್ ಅಲ್ಲಿ ಇದಾರೆ ಅಂತ ನಮ್ಗೆ ಸ್ಪೆಷಲ್ ರೂಮ್ ಸಿಕ್ಕಿದೆ ಅಷ್ಟೇ. ಯಾರ್ ತಾತ ಅವರು? ಲೇಖಾ ಕೆಆರ್ ಅವರ ಮೊಮ್ಮಗಳಲ್ವಾ ಸರ್? ಅದು ಅಷ್ಟೇ ಅಲ್ಲದೆ ಇವಳಪ್ಪ ಇಲ್ಲಿ ಡೊನೇಷನ್ ಕೂಡ ಮಾಡ್ತಾರೆ ಸರ್. ಓ, ನೀವಿಬ್ರು ಇಲ್ಲಿ ತುಂಬಾ ದೊಡ್ಡ ವಿಐಪಿಸ್. ಆತರ ಏನಿಲ್ಲ ಸರ್. ಇವತ್ತು ಗೋಲ್ಡನ್ ಜೂಬ್ಲಿ ಡೇ ಅಂತ ನಾವು ಮೇಕಪ್ ಎಲ್ಲ ಮಾಡ್ತಿದ್ವಿ ಸರ್. ರೇಜರ್ ಇಲ್ಲಿ ಕೆಲವರು ಮೀಸೆ ಇರೋರು ಇದ್ದಾರೆ ಸರ್ ಹಾಸ್ಟೆಲ್ ಅಲ್ಲಿ. ಅದಕ್ಕೆ ಡ್ಯಾನ್ಸ್ ಮಾಡುವಾಗ ಮೇಕಪ್ ಮಾಡಕ್ಕೆ. ಜೂಲಿ ಚೆನ್ನಾಗಿ ಮೇಕಪ್ ಮಾಡ್ತೀಯಲ್ಲ? ಹಾಗೆಲ್ಲ ಏನಿಲ್ಲ ಸರ್, ಮೇಕಪ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಲ್ಲ. ಇವಳು ಆರ್ಟ್ ಕ್ಲಬ್ ಸೆಕ್ರೆಟರಿ ಕೂಡ. ಅದಷ್ಟೇ ಅಲ್ಲದೆ ನಾರ್ಕೋಟಿಕ್ ಸೆಲ್ ಅಲ್ಲಿ 3 ವರ್ಷ ಕೆಲಸ ಮಾಡ್ತಾ ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಬ್ರೌನ್ ಶುಗರ್ ತಂದ ಮೊಹಮ್ಮದ್ ಅನ್ಸಾರಿನ ಬರೀ ಸ್ಮೆಲ್ ಅಲ್ಲೇ ಕಂಡು ಹಿಡಿದು ಕಸ್ಟಡಿಗೆ ತಗೊಂಡಂತ ನಾನಿರ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನಾಯಿಗಳಿಗೆ ಕೆಲಸನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಐ ಹ್ಯಾವ್ ಮೈ ಓನ್ ಸ್ಟೈಲ್ ಆಫ್ ಇನ್ವೆಸ್ಟಿಗೇಷನ್, ಯು ನೋ. ಐ ಆಮ್ ಟೂ ಇಂಟೆಲಿಜೆಂಟ್. ಇವಾಗ ಹೇಳಿ, ರಮೇಶನ್ನ ನೀವು ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಾನು ಹೇಳ್ದಲ್ವಾ ಸರ್? ನೀವು ಹೇಳಲೇ ಇಲ್ವಲ್ಲ. ರಮೇಶ್ ನಾವ್ಯಾಕೆ ಸರ್ ಬಚ್ಚಿಡ್ಬೇಕು? ಗೆಸ್, ಇದ್ಯಾರು ಬರ್ದಿತ್ತು? ಇವಳೇ ಬರ್ದಿದ್ದು. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಬರ್ದ್ಬಿಡ್ತಾಳೆ. ಹೇಳೋದೇ ಕೇಳಲ್ಲ, ಬರ್ದ್ಬಿಡ್ತಾಳೆ ಸರ್. ಎಸ್, ಗೆಸ್. ನೀವ್ಯಾಕೆ ರಮೇಶ್ನ ಬಚ್ಚಿಡ್ಬೇಕು? ಸ್ಟೆಫಿ ಗ್ರಾಫ್, ಸಾನಿಯಾ ಮಿರ್ಜಾ, ನೀವು ದೊಡ್ಡ ಫ್ಯಾನ್ಸಾ? ಹೌದು ಸರ್. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟನಾ? ಹೌದು ಸರ್. ರಮೇಶ್ ತುಂಬಾ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಲ್ವಾ? ಹೌದು ಸರ್. ನಿಮ್ಗೊಂದು ತುಂಬಾ ಬೇಕಾದವನಲ್ವಾ? ಇಲ್ಲ ಸರ್. ಬೇಕಾಗಿರೋ ಒಬ್ಬ ಅಪರಾಧಿನ ಬಚ್ಚಿಡೋದು ಎಷ್ಟು ತಪ್ಪು ಗೊತ್ತಾ? ಏನು ಸರ್? ಕೋಬ್ರಾ. ನೋಡಿದ್ಯಾ ನೋವಲ್ಲಿ ಎಷ್ಟು ನರಳ್ತಾ ಇದಾರೆ ನೋಡಿದ್ಯಾ? ಆ ತರ ಹೊಡೆದಾಕ್ಬಿಟ್ಟ ಅವನು. ಏನೋ ಒಂದೇ ಒಂದ್ ಬಿದ್ದೈತೆ. ಏನ್ ಹೇಳ್ದೆ? ಇಲ್ಲ, ಅವನು ಹೊಡೆದಿದ್ ನೋಡಿದ್ರೆ ಒಂದ್ 5-6 ಬರೇನಾದ್ರೂ ಇರ್ತದೆ ಅನ್ಕೊಂಡಿದ್ದೆ. ಹಂಗ ನನ್ಗೆ ಜಾಸ್ತಿ ಏಟ್ ಬಿಳಿಲ್ಲ ಅಂತ ನಿಂಗೆ ಹೊಟ್ಟೆ ಕಿಚ್ಚಲ್ವಾ? ಹಂಗೆಲ್ಲ ಏನಿಲ್ಲ ಸರ್, 1-2 ಇದ್ರೆ ನೋಡಕ್ ಖುಷಿ ಆಗುತ್ತೆ ನೋಡಿ. ಇಲ್ಲ, ನನ್ನ ಉದ್ದೇಶ 1-2 ಇದ್ರೆ ನೋವು ಕಮ್ಮಿ ಅಲ್ವಾ ಅಂತ. ಹಂಗ ನಾನ್ ಜಾಸ್ತಿ ಮಾತಾಡಲ್ಲ. ನಾನು ಹೋಗಕ್ ಮುಂಚೆ ನೀನ್ ಹೊಟ್ಟೋಗು. ಒತ್ತೆ ತಿಂದಿದಾರಲ್ವಾ ಮಿನಿಸ್ಟರ್, ಸ್ವಲ್ಪ ರಿಸ್ಕ್ ಎತ್ಕೋಬೇಕು. ರಿಸ್ಕು ತಪ್ಪಾಗಿ ಹೇಳ್ತಿದಾನಲ್ಲ. ಅದು ನಿಮ್ಮನ್ನ ನೋಡೋದಕ್ಕೆ ಆ ಯೂತ್ ವಿಂಗ್ ಲೀಡರ್ ವಿಜಯ್ ಅವ್ರು ಬಂದಿದ್ದಾರೆ. ಯಾಕೆ ನನ್ ಡ್ಯಾನ್ಸ್ ಆಡೋದನ್ನ ನೋಡೋದಕ್ಕ? ಅಲ್ಲ ಸಾರ್ನ ಅದೆಲ್ಲ ಇರ್ಲಿ ಬಿಟ್ಟಾಕೋ. IGL ಹೋದ್ರೆ ನೋಡೋಕೆ? ಇಲ್ಲ, ಟಿವಿಲಿ ನ್ಯೂಸ್ ನೋಡ್ತಿದ್ದಾರೆ. ಈಗ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾ ಇದಾರಂತೆ. ಹೊಡಿಸ್ಕೊಂಡು ಹಾಗೆ ನೀವು ಸ್ಲೋ ಮೋಷನ್ ಅಲ್ಲಿ ಬೀಳ್ತಾ ಹುಚ್ಚನ್ನ ರೂಮಿಂದ ಆಚೆ ಕಳ್ಸೋ. 24 ಗಂಟೆ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ನನ್ ಜೊತೆನೆ ಸುತ್ತಾನೆ ಇರ್ತಾನೆ. ಪರದೇಸಿ, ಸುಮ್ನೆ ನಿಂತ್ಕೋಬೇಡ, ಟಿವಿ ಆಫ್ ಮಾಡು. ಇವ್ರುಗಳಿಗೆಲ್ಲ ಒಂದ್ ನ್ಯೂಸ್ ಸಿಕ್ಕಿದ್ರೆ ಸಾಕು, ಅಷ್ಟೇನೆ. ಅದ್ಯಾರು? ಹಲೋ, ಹೌದು ನಾನೇ ಮಾತಾಡ್ತಾ ಇರೋದು. ನೀನೇನು ಹೇಳ್ತಾ ಇದ್ಯಾ?
ಮಂತ್ರಿ ಆಗಿದ್ದಿದ್ರೆ ಈ ತರ ತಪ್ಪ ನ್ಯೂಸ್ಗಳೆಲ್ಲ ಬರ್ತಾ ಇರ್ಲಿಲ್ಲ. ಅಸೂಯೆ ಹೌದು ತಾನೆ? ನಿನ್ನಣ್ಣನ ಬಗ್ಗೆ ನಿನ್ಗೆ ಗೊತ್ತಿಲ್ವೇನೋ? ಗಾಂಧಿ ಅವ್ರ ಮೊಮ್ಮಗ ಆದ ನಟೇಶನ್ ಆತರ ಮಾಡ್ತಾನೆ ಅಂದ್ರೆ ನಂಬ್ತೀಯ? ಏನಿಲ್ಲ, ಮಾತಾಡಿ. ಟಿವಿ ನೋಡ್ಬೇಕಾ? ಸುಮ್ನೆ ಕ್ಯಾಮ್ರಾ ಟ್ರಿಕ್ಕು. ಸರಿ. ಅಯ್ಯೋ, ಈ ಟಿವಿದವ್ರು ಸುಮ್ನೆ ಇರೋದಿಲ್ವಲ್ಲೋ? ಲಂಡನ್ ಇಂದ ದಿನೇಶ್ ಫೋನ್ ಮಾಡಿದ. ಗೊತ್ತು, ಲಂಡನ್ ನಲ್ಲಿರೋ ಡೂಪ್ಲಿಕೇಟ್ ದಿನೇಶ್ ತಾನೆ. ತಪ್ಪಾಯ್ತಾ? ತಪ್ಪು. ಒಂದು ದಿನ ಏನಾದ್ರೂ ಸುಳ್ಳು ಹೇಳ್ಬೇಕಲ್ವೇನೋ? ಇಲ್ಲಾಂದ್ರೆ MLA ಆಗಿ ವೇಸ್ಟ್. ಡ್ಯೂಪ್ಲಿಕೇಶನ್ ಅಲ್ಲ ಕಣೋ, ರೆಪ್ಯುಟೇಷನ್. ನಾನು ಹೇಳ್ಬೇಕಾಗಿದ್ದ ಅದೇನೆ, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಏನಾಯ್ತು? ಕಾಲೇಜು ಹಾಸ್ಟೆಲ್ ಎಲ್ಲ ಹುಡುಕಿದ್ವಿ ಸರ್, ಎಲ್ಲಿ ಸಿಗ್ಲಿಲ್ಲ ಅವನು. ಸಿಟಿಲಿ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಊರಲ್ಲಿ ಮಿನಿಸ್ಟರ್ ಕಡೆ ಹುಡುಗರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ 3 ಬಸ್ಗೆ ಕಲ್ಲು ಹೊಡೆದಿದ್ದಾರೆ, ಮತ್ತೆ ಪೊಲೀಸ್ ಜೀಪ್ನು ಸುಟ್ಟಾಕಿದ್ದಾರೆ. ಮತ್ತೆ ಈ ಟಿವಿ ನ್ಯೂಸ್ ಚಾನಲ್ ನಲ್ಲಿ ಅವ್ರಿಗೆ ಹೊಡೆದಿದ್ದನ್ನೇ ಹಾಕಿ ತೋರಿಸ್ತಾನೆ ಇದ್ದಾರೆ. ಕರಾಟೆ ಗೊತ್ತಿರೋದ್ರಿಂದ ಅವನು ಎಗ್ರಿ ಹೊಡೆದಿದ್ದಾನೆ. ನಮ್ ಮಿನಿಸ್ಟ್ರು ಕರಾಟೆ ಕಲ್ತಿದ್ರೆ ಸ್ವಲ್ಪ ಆದ್ರೂ ಒದೆ ಕಮ್ಮಿ ಬಿದ್ದಿರೋದು. ಶಟ್ ಅಪ್. ಈಗ ಮಿನಿಸ್ಟರ್ ಹೇಗಿದ್ದಾರೆ ಸರ್? ಏನು ಸಮಸ್ಯೆ ಇಲ್ಲ, ಆದ್ರೆ ಯಾರನ್ನೂ ಅವರು ಅಲೋ ಮಾಡ್ತಾ ಇಲ್ಲ. ಡಾಕ್ಟರ್ಸ್ನೂ ಕೂಡ ಅಲೋ ಮಾಡ್ತಾ ಇಲ್ಲ. ಯಾರೇ ಆದ್ರೂ ಅದನ್ನೇ ಮಾಡ್ತಾರಲ್ವಾ? ಯಾಕೆಂದ್ರೆ ಮರ್ಯಾದೆ ಹೋಗಿದೆಯಲ್ಲ. ಆ MLA ತಮ್ಮಣ್ಣಿಗೆ ಅವ್ರ PAಗಳು ಬಿಸಿ ಶಾಖ ಕೊಡ್ತಾ ಇದಾರೆ. ನಿನ್ನ ನೋಡ್ಬೇಕು ಅಂತ ಹೇಳಿದ್ರು. ಹೋಗಿ ಏನಾದ್ರೂ ಸಮಾಧಾನ ಮಾಡಪ್ಪ ಸರ್. ಕಮಿಷನರ್ ಸಾಹೇಬ್ರೆ, ನಮ್ಮ ಮಿನಿಸ್ಟರ್ನ ಓಡ್ದವ್ನ ನೀವ್ ಹಿಡ್ದಿಲ್ಲ ಅಂದ್ರೆ ನಾವ್ ಹಿಡಿತೀವಿ. ಅಮ್ಮ ಮಗ ಇಬ್ರು ಮರ್ಯಾದೆ ತೆಗ್ದಿದ್ದಾರೆ ಮಿನಿಸ್ಟರ್ದು. ಅಮ್ಮ ಮಗ ಇಬ್ರನ್ನು ಸಾಯಿಸ್ತೀವಿ. ಏನಕ್ಕೆ ಸರ್ ಈ ಟೋಪಿ ಹಾಕೊಂಡು ಓಡಾಡ್ತಾ ಇದ್ದೀರಾ? ಈ ಟೋಪಿ ಹಾಕೊಂಡು ಓಡಾಡ್ತಿರೋದು ರಾಜಕಾರಣಿಗಳಿಗೆ ಎಸ್ಕಾರ್ಟ್ ಕೊಡೋದಕ್ಕೆ ಮತ್ತೆ ಬಡವರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ. ಹೋಗಲೇ. ಎಲ್ಲೋ ಇದ್ದವನ್ನ ಇಲ್ಲಿ ಕರೆಸ್ಕೊಂಡು MLA ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಎಷ್ಟೊಂದು ವರ್ಷ ಆಯ್ತು. ಏನ್ ಮೇಕಿರೋದು ಇದೊಂದು ಲಾಟ್ರಿ ಅಷ್ಟೇ. ಹಂಗೋ ಹಿಂಗೋ ಮಾಡಿರೋ ನಂಬರ್ ಬಂದ್ಬಿಟ್ರೆ. ದಾಸ್ ತುಂಬಾನೇ ಬಿಸಿ ಇದ್ದೀರಾ ಅನಿಸ್ತಾ ಇದೆ. ನಾನು ಈ ಲಾಟ್ರಿ ಉಚ್ತಾ ಇದೆ ಕಣ ಹೇಳಿ. ಈಗಾಗ್ಲೇ ತುಂಬಾ ಕೆರೆದ್ ಬಿಟ್ಟಿದ್ದೀರಾ, ಅದ್ ಸಾಲೋದಿಲ್ವಾ? ಅಂದ್ರೆ ಇಲ್ಲ, ಲಾಟ್ರಿ ಚೀಟಿ ನೋಡ್ತಾ ಕೂತಿದ್ದೀರಾ ಅಂತ ಕೇಳ್ತಿದ್ದಾರೆ ಸಾಹೇಬ್ರು. 2 ನಂಬರ್ ಬಂದ್ರೆ ಚಿನ್ನ ಗೆಲ್ಲೋದೆ. ಮಿನಿಸ್ಟರ್ ಒದೆತಿನ್ ಮಲ್ಕೊಂಡಿದ್ದಾರೆ, ನಿನಗೆ ಚಿನ್ನ ಬೇಕಾ? ಮಿನಿಸ್ಟರ್ 2 ಅಲ್ಲುದ್ರೋಗಿದೆ ಅಂತ ಕೇಳಿದೆ, ನಿಜಾನಾ? ಅದಕ್ಕಿಂತ ತುಂಬಾ ಟೈಮ್ ಇದೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಮಿನಿಸ್ಟರ್ ಹೊಡಿರಿ ಚೆನ್ನಾಗಿ ಸಲ್ಯೂಟ್ ಹೊಡಿರಿ. ಇದಕ್ಕೆಲ್ಲ ನೀವೇನು ಕಮ್ಮಿ ಇಲ್ಲ. ನನ್ಗೆ ನಿಮ್ ಸಲ್ಯೂಟು ಮಣ್ಣಂಗಟ್ಟಿ ಏನು ಬೇಕಾಗಿಲ್ಲ. ಆ ರಾಸ್ಕಲ್ ಹಿಡಿದ್ರೆ ಅವ್ನು ಹಿಡಿಯೋದಕ್ಕೆ ಒಂದ್ ಒಳ್ಳೆ ಬಲೆ ಬೀಸಿದಿ ಸರ್. ಬಲೆ ಬಿಸಿ ಕಾಯ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಅವಯ್ ಇಲ್ಲಿ ನೋಡಯ್ಯ, ಬಲೆನ್ ಸರಿಯಾಗಿ ಬಿಡಿಸಿ ಹಿಂಗ್ ಜೋರಾಗಿ ತೆಗೆದು ಹಿಂಗ್ ಬೀಸಿದೀವಿ. ಚೆನ್ನಾಗಿ ಅರ್ಥ ಆಯ್ತಾ? ನಿನ್ನೆ ಕಳು ಕಿಂಡಲ್ ಮಾಡ್ತಾ ಇರೋದು. ನಾನ್ ಮಾತಾಡ್ತಿರೋದು ಕಮಿಷನರ್ ಹತ್ರ, ನಿನ್ನ ಹತ್ರ ಅಲ್ಲ. ಮಿನಿಸ್ಟರ್ ತುಂಬಾ ತಮಾಷೆ ಮಾಡ್ತಾರೆ. ಇಷ್ಟು ದೊಡ್ಡ ಪದವಿಲಿದ್ದೀನಿ ನಾನು. ಇಷ್ಟೇಷ್ಟು ಮರ್ಯಾದೆ ಕೊಡ್ಬೇಕನ್ನೋ ಬೆಲೆ ಗೊತ್ತಿಲ್ವಾ ನಿಮ್ಗೆ? ಅದು ಇವ್ರ ಹತ್ರ ಹೇಳಿ ಏನ್ ಪ್ರಯೋಜನ? ಬಲೆ ಬೀಸಿ ಹಿಡಿಬೇಕಾದ್ರೆ ಚಿಕ್ಕ ಪುಟ್ಟ ಮೀನು ಸಿಗಲ್ಲ, ಬಿಡಿಸ್ಕೊಂಡು ಹೊಟ್ಟೋಗತ್ತೆ. ಏನಂತೀರಾ? ಅನುಭವಶಾಲಿ ನೀವ್ ಹೇಳ್ಬೇಕಾದ್ರೆ ಇಲ್ಲ ಅಂತ ನಾನು ಹೇಗೆ ಹೇಳಿ? ಏನಂದೆ ಸರ್? ಅದು ಜನರಲ್ ಆಗಿ ಮೀನ್ ಬಗ್ಗೆ ಮಾತಾಡ್ತಾ ಇದಾರೆ ಸರ್. ಇದು ಕಿಂಡಲ್ಲ. ಮತ್ತಿನ್ನೇನೋ? ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನ 24 ಗಂಟೆಯಲ್ಲಿ ಅವನನ್ನ ಹಿಡಿಲಿಲ್ಲ ಅಂತಂದ್ರೆ ನಿಮ್ ಕೆಲ್ಸ ಹೋಯ್ತು ಅಂತಾನೆ. ಈ ತರ ಟೈಮ್ ಕೊಟ್ಟು ಹೆದರ್ಸೋದೆಲ್ಲ ತುಂಬಾ ಹಳೆ ಸ್ಟೈಲು ಸರ್. ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ. ಹೀಗೆ ವೇಸ್ಟ್ ಆಗಿ ಮಾತಾಡೋದ್ರ ಬದಲು ಕೇಸ್ ಬಗ್ಗೆ ನಾವು ಗಮನ ಹರಿಸಬಹುದು. ವಿತ್ ಯುವರ್ ಪರ್ಮಿಷನ್ ಸರ್. ವಿಘ್ನೇಶ್ವರ್ ಕಮಾನ್. ದೊಡ್ಡ ಬೇಟೆಗಾರ. ಏನ್ ಬೇಟೆಗಾರ? ಬೇಟೆಗಾರ ಅಂತ ಹೆಸರಿಟ್ಕೊಂಡು ಏನು ಕೂಡ ಹಿಡ್ದಿಲ್ಲ. ಮತ್ಯಾರ ಅವನ್ಗ ಹೆಸರಿಟ್ಟಿದ್ದು ಗೊತ್ತಿಲ್ವಾ? ಇವ್ರ ಅಪ್ಪ ಹೆಸರು ಬೇಟೆಗಾರ ಭಾಸ್ಕರ, ಇವ್ರ ತಾತ ಹೆಸರು ಬೇಟೆಗಾರ ಚಂದಿರ. ಕುಟುಂಬದವರೆಲ್ಲ ಪೊಲೀಸ? ಏನ್ ಪೊಲೀಸು? ಮಜ್ಜಿಗೆ ಕಡಿಯೋದಲ್ವಾ ಇವ್ರ ಕುಲ ಕಸಬು. ಅದಕ್ಕೆ ಇವನ ಹೆಸರು ಬೇಟೆಗಾರ ಅಂತ. ಅಹಂಕಾರಕ್ಕೇನು ಕಡಿಮೆ ಇಲ್ಲ ನೋಡು. ಇವನ್ನೆಲ್ಲ ಸರ್ವಿಸ್ ನಿಂದ ಟರ್ಮಿನೇಟ್ ಮಾಡ್ಬೇಕು. ತಪ್ಪಾಯ್ತಾ? ಕರೆಕ್ಟ್ ಆಗಿ ಹೇಳ್ಬಿಟ್ಟಿಲ್ಲ ದೇವ್ರೆ. ಇವತ್ತು ಇಡೀ ದಿನ ಭಯಂಕರವಾಗಿರುತ್ತೆ. ಹಂಗಿದ್ರೆ ಅವಮಾನ ಸರಿ ಇಲ್ಲ ಅಂತ ಬೇಟೆಗಾರರಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ?